ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದು ನಾಗಾರ್ಜುನ ರೆಸ್ಟೋರೆಂಟ್ನ ಸ್ಪೆಷಲ್ ಚಿಕನ್ ಬಿರಿಯಾನಿ. ಈ ಬಿರಿಯಾನಿನ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಬಿರಿಯಾನಿ ಇದು. ಬನ್ನಿ ಅದನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಇದಕ್ಕಿಲ್ಲಿ ಇವತ್ತು 3/4 kg ಚಿಕನ್ ತೊಗೊಂಡಿದ್ದೀನಿ. ಫಸ್ಟ್ ಮ್ಯಾರಿನೇಷನ್ಗೆ 2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಒಂದು 4 ಚಮಚ ಮೊಸರು ಹಾಕೋತಾ ಇದ್ದೀನಿ, ಅಥವಾ ಅರ್ಧ ಕಪ್ಪು ಫ್ರೆಶ್ ಮೊಸರು ಹಾಕ್ಕೊಳ್ಳಿ. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನಿವತ್ತಿಲ್ಲಿ ಒಂದು 2 ಸ್ಪೂನ್ ಉಪ್ಪು ಹಾಕೋತೀನಿ. ನೆಕ್ಸ್ಟು 1 ಚಮಚ ಕಾಳು ಮೆಣಸು ಪುಡಿ ಹಾಕೋತೀನಿ. 1 ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣ ಮ್ಯಾರಿನೇಷನ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಫಸ್ಟ್ ಸ್ಟೆಪ್ಪು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಮಿನಿಮಮ್ ಅಂದರೂ 1-2 ಅವರ್ ಆದರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಆವಾಗ ಬಿರಿಯಾನಿಯಲ್ಲಿ ಚಿಕನ್ ಪೀಸಸ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಸೊ ಇದನ್ನು ಮಿಸ್ ಮಾಡಬಾರ್ದು. ಓವರ್ ನೈಟ್ ಕೂಡ ಮಾಡಿಟ್ಕೊಂಡ್ರೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಅರ್ಜೆಂಟ್ ಅಂದರೂ 1 hour ಆದರೂ ಮಾಡಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೊಂದು 12 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿನ ರುಬ್ಬಿ ಇಟ್ಕೊಂಡಿರೋಣ. ನೆಕ್ಸ್ಟ್ ಈಗ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ. ಪಾತ್ರೆ ಬಿಸಿ ಆಗಲಿ. ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ನಾನು 1 ಕಪ್ ಅಳತೆಯಲ್ಲಿ ಎಣ್ಣೆ ಹಾಕೋತೀನಿ. ನಾನಿವತ್ತಿಲ್ಲಿ ಮಾಡ್ತಾ ಇರೋದು 3/4 kg ಚಿಕನ್ಗೆ 3/4 kg ಬಾಸ್ಮತಿ ರೈಸ್ ಹಾಕೋತೀನಿ. ಈ ನಾಗಾರ್ಜುನ ಬಿರಿಯಾನಿಗೆ ಬಾಸ್ಮತಿ ರೈಸ್ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು. ಸ್ಪೈಸಸ್ ಇದಾಗೋ ತನಕ 4 ಚಕ್ಕೆ ಹಾಕ್ಕೊಂಡಿದ್ದೀನಿ, 2 ಲವಂಗ, 3 ಏಲಕ್ಕಿ, 2 ಪಲಾವ್ ಎಲೆ ಅಥವಾ ಬೇ ಲೀಫ್, ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಮಸಾಲೆನ ಬೇಯಿಸ್ಕೋಬೇಕು, ಎಣ್ಣೆಲಿ ಬಾಡಿಸ್ಕೋಬೇಕು. ಅದು ಎಣ್ಣೆಲಿ ಬೆಂದು ಅದ್ರದ್ದು ಘಮ ಬಿಡುತ್ತೆ. ಅಲ್ಲಿ ತನಕ ಇದನ್ನು 2 ಸೆಕೆಂಡ್ 3 ಸೆಕೆಂಡ್ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಕ್ಕೆ ನಾನು ಒಂದು 4 ಮೀಡಿಯಮ್ ಸೈಜು ಈರುಳ್ಳಿ, ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆ ಪೇಸ್ಟ್ನ ನೆಕ್ಸ್ಟ್ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿರೋ ಅಂಥ ಈರುಳ್ಳಿ ಅಥವಾ ಆನಿಯನ್ ಪೇಸ್ಟ್. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೋಬೇಕು. ಪೇಸ್ಟ್ನ ಹಸಿ ವಾಸನೆ ಹೋಗಿ ಅದು ಕಲರ್ ಚೇಂಜ್ ಆಗುತ್ತೆ, ಬ್ರೌನ್ ಕಲರ್ ಆಗಿ ಸೈಡಲ್ಲಿ ಎಣ್ಣೆ ಬಿಡುತ್ತೆ. ಅಲ್ಲಿ ತನಕ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ ಇದನ್ನ ಮಸಾಲಾನ. ಯಾವುದೇ ಬಿರಿಯಾನಿ ಮಾಡಬೇಕಾದ್ರೂ ಆ ಸ್ಟೆಪ್ಸ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಲ್ಲ ಪದಾರ್ಥಗಳು ಎಲ್ಲ ಬಿರಿಯಾನಿಗೂ ಹಾಕ್ತೀವಿ. ಯಾವಾಗ ಏನು ಹಾಕಬೇಕು, ಅದಕ್ಕೆ ಎಷ್ಟು ಸಮಯ ಕೊಟ್ಟು ಮಾಡಬೇಕು ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಇದನ್ನು ನಾನು ಲೋ ಫ್ಲೇಮಲ್ಲಿ ಬಣ್ಣ ಬದಲಾಗೋ ತನಕ ಚೆನ್ನಾಗಿ ಹುರ್ಕೋತೀನಿ. ನೋಡಿ, ಈಗ ಸ್ವಲ್ಪ ಬಣ್ಣ ಬದಲಾಗಿ ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ, ನೀರಿನ ಅಂಶ ಎಲ್ಲ ಹೋಗಿ ಈರುಳ್ಳಿನೂ ಗಟ್ಟಿಯಾಗಿದೆ, ಪೇಸ್ಟು ಎಣ್ಣೆ ಬಿಡ್ತಾ ಇದೆ ಸೈಡಲ್ಲಿ. ಈ ಸ್ಟೇಜಲ್ಲಿ ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಹಾಕೋತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಹಾಕೋತಾ ಇದ್ದೀನಿ. ಇದನ್ನು ಅದೇ ಪ್ರೊಸೀಜರಲ್ಲೇ ಬಾಡಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡು ಆ ಎಣ್ಣೆ, ನೀರಿನ ಅಂಶ ಹೋಗಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡುತ್ತೆ, ಅಲ್ಲಿ ತನಕ ಬಾಡಿಸ್ಕೋತಾ ಇರಬೇಕು. ಖಂಡಿತ ಈ ಬಿರಿಯಾನಿನ ಮನೆಯಲ್ಲಿ ಮಾಡಿ, ಸೇಮ್ ನೀವು ಹೋಟೆಲಲ್ಲಿ ಏನು ತಿಂತೀರಾ ಅದೇ ಟೇಸ್ಟ್ ಬರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಒಂದೇ ಥರ ಬಿರಿಯಾನಿ ಮಾಡಿ ಬೇಜಾರಾದಾಗ ಬೇರೆ ಡಿಫ್ರೆಂಟ್ ಬಿರಿಯಾನಿ ಟೇಸ್ಟ್ ಮಾಡೋಕ್ಕೆ ಹೋಟೆಲ್ಗೆ ಹೋಗ್ತೀವಿ. ಈಗ ನಾನು ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ಹಾಕಿ ಈ ಮಸಾಲಲ್ಲಿ ಚೆನ್ನಾಗಿ ಅದನ್ನು ಕಲಸಿ ಬೇಯಕ್ಕಿಡಬೇಕು. ಮತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಪೀಸಸ್ಗೆ.
ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಆ ಖಾರ ಎಲ್ಲ ಚೆನ್ನಾಗಿ ಪೀಸಸ್ ಎಳ್ಕೊಳ್ಳುತ್ತೆ. ಅದಕ್ಕೆ ಮುಚ್ಚಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕಾಲ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ನಾನು ಹೇಳ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡು ಹೋದ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೀಗ ಪೌಡರ್ ಮಸಾಲ ಹಾಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕೋತಾ ಇದ್ದೀನಿ. 1.5 ಸ್ಪೂನ್ ಧನಿಯಾ ಪುಡಿ ಹಾಕೋತೀನಿ. ಅರ್ಧ ಸ್ಪೂನು ಬಿರಿಯಾನಿ ಮಸಾಲ ಹಾಕೊಳ್ಳೋಣ. ಅರ್ಧ ಅಥವಾ 3/4 ಸ್ಪೂನ್ ಹಾಕೊಳ್ಳಿ, ಚಿಕ್ಕ ಸ್ಪೂನ್ ಆದರೆ. ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ಇನ್ನು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋತೀನಿ. ಇಷ್ಟು ಪೌಡರ್ ಮಸಾಲ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕಿಡಬೇಕು. 1-2 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಇದನ್ನು. ಈಗ ನೆಕ್ಸ್ಟ್ ನಾನು 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇದು ಸ್ವಲ್ಪ ಇದು ಪೌಡರ್ ಮಸಾಲ ಎಲ್ಲ ಎಣ್ಣೆಲಿ ಬಾಡಿದ್ಮೇಲೆ 1 ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಟೊಮೆಟೊ ಫುಲ್ಲು ಸಾಫ್ಟ್ ಆಗೋದೇನು ಬೇಡ, ಸ್ವಲ್ಪ ಬೆಂದರೂ ಸಾಕು. ನೋಡಿಕೊಂಡು ನೆಕ್ಸ್ಟ್ ಮಸಾಲ ಆ್ಯಡ್ ಮಾಡ್ಕೋಬೋದು ನಾವಾಗ. 1 ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ ನಾನು. ಈಗ ತೆಗೆದು ನೋಡೋಣ ಏನಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ಪೀಸಸ್ಗೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಮಸಾಲ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಈ ಟೈಮಲ್ಲಿ ನೀವು ಬಿಸಿ ನೀರು ಇಟ್ಕೊಂಡಿರಬೇಕು ಸೈಡಲ್ಲಿ. ಒಂದು ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು 1 ಗ್ಲಾಸ್ ನೀರು ಇಟ್ಕೊಳ್ಳಿ. 3/4 ಗ್ಲಾಸು ತೆಂಗಿನಕಾಯಿ ಹಾಲು. ನಾನಿಲ್ಲಿ ಇವಾಗ 1 ಮುಷ್ಟಿಯಷ್ಟು ಕೊತ್ತಂಬರಿ, ಪುದೀನ ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ನೀವು 1 ಗ್ಲಾಸ್ ಬಿಸಿನೀರು ಇಟ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಬಿಸಿನೀರು, ಇನ್ನು 3/4 ಗ್ಲಾಸು ತೆಂಗಿನಕಾಯಿ ಹಾಲು ಮಾಡಿಟ್ಕೊಳ್ಳಿ. ಟೋಟಲ್ 1 3/4 ಗ್ಲಾಸ್ ನೀರಾಗುತ್ತೆ ಇವಾಗ ನಿಮ್ಮದು. ಈಗ ಕೊತ್ತಂಬರಿ, ಪುದೀನ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡೋಣ. ನೀರು ಕಡಿಮೆ ಇರೋದ್ರಿಂದ ಬೇಗ ಬೆಂದೋಗುತ್ತೆ. ಈ ಟೈಮಲ್ಲಿ ನೀವು ಅಕ್ಕಿ ಕೂಡ ನೆನೆಸಿಟ್ಕೊಂಬಿಡಿ. 1 3/4 kg ಅಷ್ಟು ಬಾಸ್ಮತಿ ಅಕ್ಕಿನ ನೆನೆಸಿಟ್ಕೊಳ್ಳಿ. ತುಂಬ ಹೊತ್ತು ಬೇಡ, ಒಂದು 10 ನಿಮಿಷ ನೆಂದರೆ ಸಾಕದು. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ನಾವು ಹಾಕಿರೋಂಥ ಎಲ್ಲ ಐಟಮ್ಸು ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವೇನು ಬಿಸಿನೀರಿಗೆ ಇಟ್ಕೊಂಡಿರ್ತೀವಿ ಆ ಬಿಸಿ ನೀರನ್ನ ಹಾಕೋಬೇಕು ಇದಕ್ಕೆ. ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ, ಬಿಸಿನೀರು. ನೆಕ್ಸ್ಟು 3/4 ಗ್ಲಾಸ್ ಅಷ್ಟು ತೆಂಗಿನಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೋತೀನಿ. ತೆಂಗಿನಕಾಯಿ ಚೆನ್ನಾಗಿ ರುಬ್ಬಿ ನುಣ್ಣಿಗೆ ಹಾಲು ತೆಗೆದಿಟ್ಕೊಂಡಿರ್ಬೇಕಿದು. ಈಗ ಆ ಹಾಲನ್ನ ಈ ಟೈಮಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ನಾನು. ಟೋಟಲ್ ಆಗಿ 1 3/4 ಗ್ಲಾಸ್ ಅಷ್ಟು ನೀರಾಯ್ತು. ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಇತ್ತಂದರೆ ಹಾಕ್ಕೊಳ್ಳಿ. ನಾನೀಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 5ರಿಂದ 7 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಅಕ್ಕಿ ಏನು ನೆನೆಸಿಟ್ಕೊಂಡಿರ್ತೀವಿ, ನೀರೆಲ್ಲ ಸೋಸ್ಬಿಟ್ಟು ಇದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು ಅಕ್ಕಿ, ಜಾಸ್ತಿ ಹೊತ್ತು ನೆನೆಸ್ಬೇಡಿ. ಇದು ಅಕ್ಕಿ ಮುರ್ಕೊಂಬಿಡುತ್ತೆ. ಅಕ್ಕಿ ಹಾಕಿದ್ಮೇಲೆ ತುಂಬ ನಿಧಾನಕ್ಕೆ ಕಲಿಸ್ಬೇಕು, ಜೋರಾಗಿ ಹಾಡಾಗಿ ಕಲ್ಸಕ್ಕೆ ಹೋಗ್ಬೇಡಿ, ಅಕ್ಕಿ ಮುರ್ಕೊಂಬಿಡುತ್ತೆ. ಈಗ ಅರ್ಧ ನಿಂಬೆಹಣ್ಣಿನ ಉಳಿದಿದ್ದೇನಿತ್ತು ಅದನ್ನು ಹಾಕೋತಾ ಇದ್ದೀನಿ. ಎಲ್ಲ ಹಾಕಿ ಮತ್ತೆ ಕಲಿಸ್ಬಿಟ್ಟು ಇನ್ನೊಂದ್ಸರಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅಕ್ಕಿ ಹಾಕಿದ್ಮೇಲೆ ಏನಾದ್ರು ಸಪ್ಪೆ ಬರ್ತಿದೆಯೋ ಉಪ್ಪು ಅಂತ ಚೆಕ್ ಮಾಡಿಕೊಂಡು
ಮುಚ್ಚಿಟ್ಬಿಡೋಣ ಇದನ್ನೀಗ. ಹೈ ಫ್ಲೇಮಲ್ಲಿ ಕುಕ್ ಆಗಲಿ. ಈಗ ಅಕ್ಕಿ ಮುಕ್ಕಾಲು ಭಾಗ ಬೆಂದು ತಿರುಗಿಸಿದಾಗ ಮೇಲ್ಗಡೆ ಅಕ್ಕಿ ಕಾಣಬೇಕು, ಅಲ್ಲಿ ತನಕ ಅದನ್ನು ಕುಕ್ ಮಾಡ್ಕೋಬೇಕು. ನೋಡಿ ನಾನೀಗ ತಿರುಗಿಸ್ತಾ ಇದ್ದೀನಿ. ಈಗ ನೀರಿನ ಅಂಶ ಕೆಳಗಡೆ ಹೋಗಿ ಮೇಲೆ ಅಕ್ಕಿ ಬರ್ತಾ ಇದೆ. ಇಲ್ಲಿ ತನಕ ಕುಕ್ ಮಾಡ್ಕೋಬೇಕು ಬಿರಿಯಾನಿನ. ಡೈರೆಕ್ಟ್ ಸ್ಟವ್ ಮೇಲೆ ಕುಕ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ದಮ್ ಕಟ್ಟೋಣ, ದಮ್ಗಿಡೋಣ ಬಿರಿಯಾನಿನ. ನಾನಿಲ್ಲಿ ದಮ್ ಕಟ್ಟೋದಕ್ಕೆ ಒಂದು ಐರನ್ ತವಾ ಇಟ್ಕೊತೀನಿ ಕೆಳಗಡೆ. 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಐರನ್ ತವಾ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ತವಾ ಮೇಲೆ ಬಿರಿಯಾನಿ ಪಾತ್ರೆ ಇಟ್ಬಿಟ್ಟು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಡೋಣ. ಅದ್ರ ಮೇಲೆ ತುಪ್ಪ ಏನು ಹಾಕಿರ್ತೀವಿ ಅದೆಲ್ಲ ಸೇರಿಸಿ, ಬಟ್ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಸೈಡಿಂದ ಮಿಕ್ಸ್ ಮಾಡ್ಕೊಳ್ಳಿ. ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಏನಾದರೂ ಒಂದು ವೆಯ್ಟ್ ಇಟ್ಬಿಡೋಣ. ಇಲ್ಲ ಬಿಸಿ ನೀರು ಪಾತ್ರೆ, ಏನಾದ್ರು ನೀರಿಟ್ಟರೆ ಪಾತ್ರೆ ಆಗ್ಬೋದು, ಅಥವಾ ಕಲ್ಲು ಏನಾದರೂ ಇದ್ದರೆ ಕಲ್ಲು ಏನಾದರೂ ಇಡ್ಬೋದು. ನೀವು ಸಿಲ್ವರ್ ಫಾಯಿಲ್ ಇದ್ರೂ ರ್ಯಾಪ್ ಮಾಡಿ ಇಡ್ಬೋದು. ನಾನಿಲ್ಲಿ ಕಲ್ಲು ಇಡ್ತಾ ಇದ್ದೀನಿ. 10 ನಿಮಿಷ ಹೈ ಫ್ಲೇಮ್, 5 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ. ಆಗಿದೆ. ಈಗ ನೋಡೋಣ, ಚೆಕ್ ಮಾಡೋಣ ಪ್ಲೇಟ್ ತೆಗೆದು ಏನಾಗಿದೆ ಅಂತ. ಎಸ್, ಆಗಿದೆ. ಆಲ್ಮೋಸ್ಟ್ ರೆಡಿ ಆಗಿದೆ ಬಿರಿಯಾನಿ. ಈಗ ಇನ್ನೊಂದ್ಸರಿ ನಿಧಾನಕ್ಕೆ ಮೇಲೆ ಕೆಳಗೆ ಮಾಡಿ ಅಕ್ಕಿನ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು 1 ನಿಮಿಷಗಳ ಕಾಲ ಆದರೂ ಮುಚ್ಚಿಟ್ಬಿಡೋಣ ದಮ್ಮಲ್ಲಿ ತಿರ್ಗಾ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೋಡಿ ಬಿರಿಯಾನಿ ಸರಿಯಾಗಿ ಆಗಿದೆ, ಕರೆಕ್ಟಾಗಿ ಆಗಿದೆ. ಬಿರಿಯಾನಿನ ಯಾವತ್ತು ಸೈಡಿಂದ ತೆಕ್ಕೋಬೇಕು, ನಿಧಾನವಾಗಿ ತೆಕ್ಕೊಳ್ಳಿ ಬಿರಿಯಾನಿನ. ಅಕ್ಕಿ ಹೊಡೆಯೋ ಚಾನ್ಸಸ್ ಇರುತ್ತೆ. ನೋಡಿ ಉದ್ರುದ್ರಾಗೂ ಇದೆ, ಸಾಫ್ಟಾಗೂ ಆಗಿದೆ, ಅನ್ನ ಸಾಫ್ಟಾಗೂ ಆಗಿದೆ. ಇದನ್ನ ರಾಯ್ತಾ ಜೊತೆಲಿ ಸರ್ವ್ ಮಾಡ್ಕೋಬೋದು. ಸಂಡೇ ಸ್ಪೆಷಲ್ ಅಂತ ಆದರೂ ಮಾಡ್ಕೋಬೋದು, ಯಾರಾದರೂ ಗೆಸ್ಟ್ ಬಂದಾಗ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಖಂಡಿತ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೆಂಗೆ ಬಂತು ಅಂತ ಹೇಳಿ. ನಿಮ್ಗಿನ್ನೂ ಏನೇನು ರೆಸಿಪೀಸ್ ಬೇಕಂತ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು.